ನಾಮಕರಣ ಮಾಡಲಾಯಿತು. ಇವೆಲ್ಲ ಸ್ಪಷ್ಟವಾಗಿ ನಿಮ್ಮ ಮಕ್ಕಳಿಗೆಲ್ಲ ಅಲ್ಮಿಡಿ ಶಿಲಾಶಾಸನ ಮೊದಲನೇ ಕನ್ನಡ ಶಾಸನ ಅಂತ ಇತ್ತು. ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದು ಕಂದನ ಕರುಳಿನ ಕರೆಯೋಲೆ. ಬೆಳಕು ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಹಲೋ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿರ್ತೀನಿ. ಇವತ್ತು ನಾವು ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆಯಲ್ಲಿ ಬರುವಂತಹ ತೆಲಗಿ ಹೋಬಳಿ ಗ್ರಾಮಕ್ಕೆ ಬಂದಿದ್ದೀವಿ. ಕಾರಣ ಏನಪ್ಪಾ ಅಂದ್ರೆ ಇಲ್ಲಿ ಕರ್ನಾಟಕ ರಾಜ್ಯೋತ್ಸವ ಮಾಡ್ತಾ ಇದ್ರೆ, ಕನ್ನಡ ಹಬ್ಬ ಮಾಡ್ತಾವ್ರೆ. ತುಂಬಾ ವಿಜೃಂಭಣೆಯಿಂದ ಇವ್ರನ್ನ ಯುವಕ ಯುವತಿಯರು, ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿಬಿಟ್ಟು ತುಂಬಾ ಗ್ರ್ಯಾಂಡ್ ಆಗಿ ಕನ್ನಡ ಹಬ್ಬ ಮಾಡ್ತಾ ಇದ್ದಾರೆ ಗುರು. ನಾವಿವತ್ತು ಅಲ್ಲಿಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಗುತ್ತೆ. ನಮ್ಮ ಕನ್ನಡ ನಮ್ಮ ಹೆಮ್ಮೆ. ಬನ್ನಿ ಯಾವ ತರ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ನೋಡ್ಕೊಂಡ್ ಬರೋಣ. ಈ ಒಂದು ಮತ್ತೊಬ್ಬ ಪೂಜ್ಯರಾಗಿರ್ತಕ್ಕಂಥ ಕಿಡಿಗಣ್ಣಯ್ಯ ಗಣೇಶಸ್ವಾಮಿ ಮಠ ತೆಲಗಿ ಪೂಜ್ಯರು ಕೂಡ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶಿವಾನಂದ ಸ್ವಾಮಿಗಳು, ವಿಭಾಗಾಧಿಕಾರಿಗಳು ಹೊಸನಹಳ್ಳಿ, ಹಾಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ನಾವು ಇಟ್ಕೊಳ್ಳುವಂಥದ್ದು ಶ್ರೀಮತಿ ಮುದುಗಿ ಮಮತಾ ಚಂದ್ರಪ್ಪ ಅಧ್ಯಕ್ಷರು, ಗ್ರಾಮ ಸದಸ್ಯರು ಗ್ರಾಮ ಪಂಚಾಯಿತಿ ತೆಲಗಿ, ಕಪ್ಪೇರು ಸುರೇಶಪ್ಪ ಸದಸ್ಯರು ಗ್ರಾಮ ಪಂಚಾಯಿತಿ, ಶ್ರೀಮತಿ ಕೊರವೂರು ಸುಶೀಲಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು, ಶ್ರೀಮತಿ ಕಪ್ಪೇರು ಕವಿತಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು, ರಾಜ ಬಸವರಾಜ್ ಬಿ ಮತ್ತು ಕಾಂಗ್ರೆಸ್ ಯುವ ಮುಖಂಡರು ಗ್ರಾಮ ಪಂಚಾಯಿತಿ, ಡಾಕ್ಟರ್ ವಿನಿತಾ ಎಸ್ ಎಫ್ ಒಡೆಯರ್ ಆಡಳಿತ ವಿದ್ಯಾರ್ಥಿಗಳು, ಸಮುದಾಯ ಆರೋಗ್ಯ ಕೇಂದ್ರ ತೆಲಗಿ, ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಶ್ರೀ ಕೊಂಡತಿ ಕೋಟಪ್ಪ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ತೆಲಗಿ, ದಯಮಾಡಿ ವೇದಿಕೆಗೆ ಆಗಮಿಸಬೇಕು ನಾನು ಕೇಳ್ಕೊಳ್ತಾ ಇದ್ದೀನಿ. ಬಸವರಾಜಪ್ಪ ಅಧ್ಯಕ್ಷರು VSSN ತೆಲಗಿ, ದಯಮಾಡಿ ವೇದಿಕೆಗೆ. ಹಾಗೆ ಶ್ರೀ ಕಾಗದದ ಮೆಹಬೂಬ್ ಸಾಹೇಬ್, ಆಗಮಿಸಬೇಕು ಅಂತೇಳಿ
ಕೇಳ್ಕೊಳ್ತಾ ಇದ್ದೀನಿ. ಬಸವರಾಜ್ ಶೆಟ್ಟಿ ಕೇಂದ್ರಾಧ್ಯಕ್ಷ ಅಧಿಕಾರಿಗಳಾಗಿದ್ದಾರೆ. ಅವರು ಶ್ರೀಮತಿ ರೇಣುಕಾ ಮುಖ್ಯಗಳು ಚಂದ್ರದಪ್ಪ ರತ್ನಹಳ್ಳಿ, ತಿಮ್ಮಣ್ಣ ಮುರುಕಯ್ಯವರು ದುರ್ಗಾವತಿ, ಅವರಿಗೆ ಕೂಡ ಈ ಕಾರ್ಯಕ್ರಮ ಮೂಲಕ ನಾನು ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. VSSN ಸೆಕ್ರೆಟರಿ ಆಗಿರ್ತಕ್ಕಂಥ ವಲಯ ಅರಣ್ಯಾಧಿಕಾರಿಗಳು, ಮುಖ್ಯಮಂತ್ರಿಯ ಪ್ರಶಸ್ತಿಯ ಪದಕ ಪುರಸ್ಕೃತರು ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಮತ್ತೊಮ್ಮೆ ಮಕ್ಕಳು ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ವೇದಿಕೆಗೆ ಆಹ್ವಾನಿಸೋಣ. ತಮ್ಮೆಲ್ಲರಿಗೂ ಗೊತ್ತಿದೆ, 1905ರಲ್ಲಿ ಕನ್ನಡದ ಕುಲ ಪುರೋಹಿತರಂತ ಯಾರಿಗೆ ಕರೀತಾರೆ? ಕನ್ನಡದ ಕುಲ ಪುರೋಹಿತರಂತ ಯಾರಿಗೆ ಕರೀತಾರೆ? ವೆರಿ ಗುಡ್. ಅವರು ವೆಂಕಟರಾಯ ಶ್ರೀಮತಿ ಕಪ್ಪೆ ನಿಜಮ್ಮನವರು ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮುಖ್ಯವಾಗಿ ಕನ್ನಡ ನಾಡು ನುಡಿಯ ಬಗ್ಗೆ, ಸಾಹಿತ್ಯದ ಬಗ್ಗೆ ರಾಜ್ಕುಮಾರ್ ಅವರು ಆಗಿರ್ತಕ್ಕಂಥ ಗೀತೆಯನ್ನು ಆಲಿಸಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಮತಿ ವೀಣಾ ಮಹಂತೇಶ್ ಮೇಡಮ್ ಅವರು ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ಅವರನ್ನು ಎಲ್ಲರ ಪರವಾಗಿ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ವಿ. ನಮ್ಮ ಎಲ್ಲ ಸಾಹಿತ್ಯದ ಓದುಕೋಲುಗಳನ್ನು ಅವರು ಬಹಳ ಅತ್ಯದ್ಭುತವಾಗಿ ಅಲ್ಲಿ ಭೇಟಿ ನೀಡಿ ಸಾಹಿತ್ಯದ ಕೊಡುಗೆಯಲ್ಲಿ, ಬೆಳವಣಿಗೆಯಲ್ಲಿ ತಮ್ಮದೇ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಶ್ರೀಮತಿ ವೀಣಾ ಮಹಂತೇಶ್ ಅವರು ವೇದಿಕೆಗೆ ಕನ್ನಡ ರಾಜ್ಯೋತ್ಸವ ಸಾಂಸ್ಕೃತಿಕ ಸೌರಭ ಶ್ರೀ ಚನ್ನಬಸವ ಶ್ರೀಯೋಗಿಗಳ ಪಾದಕಮಲಗಳಲ್ಲಿ ನಮಸ್ಕರಿಸುತ್ತಾ ಅತ್ಯಂತ ಸುಲಲಿತವಾದ ಭಾಷೆ ಕನ್ನಡ ಭಾಷೆ. ಅನೇಕ ಕವಿಗಳು ಕೇಳ್ತಿರ್ಬೋದು ಅಂತ ಕೇಳಿರುವಂಥ ಅನೇಕ ಕವಿಗಳು ಇವತ್ತು ಈ ನಾಡಿನಲ್ಲಿ ಜನ್ಮತಾರೆ, ತಮ್ಮದೇ ಆದಂಥ ಹೆಸರನ್ನ ಗಳಿಸಿದ್ದಾರೆ. ಕರ್ನಾಟಕ ಕನ್ನಡಾಂಬೆನೂ ನಮ್ಮ ಉಸಿರು. ನಾವು ಇವತ್ತು ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದು ನವೆಂಬರ್ 1 ಅಂತಕ್ಕಂಥದ್ದು ಅಷ್ಟೇ ಅಲ್ಲ. ನವೆಂಬರ್ 1 1956ರಲ್ಲಿ ಏನಾಯ್ತು? ಗಣರಾಜ್ಯ ಏಕೀಕರಣ ಆಗಿರ್ತಕ್ಕಂಥ ದಿನಾಂಕ. ನೀವೆಲ್ಲ ಎದುರು ನೋಡ್ತಾ ಇದ್ದೀರಿ. ರಾಜ್ಯ ಇದ್ದದ್ದನ್ನ ಕರ್ನಾಟಕ ರಾಜ್ಯ ಅಂತ ಹೇಳ್ಬಿಟ್ಟು ನಾಮಕರಣ ಮಾಡಲಾಯಿತು. ಇವೆಲ್ಲ ಸ್ಪಷ್ಟವಾಗಿ ನಿಮ್ಮ ಮಕ್ಕಳಿಗೆಲ್ಲ ಮನವರಿಕೆ ಇರ್ಬೇಕು. ಯಾರು ಮಕ್ಕಳು ಕೇಳ್ರಿ ಇಟ್ಕೊಂಡಿದೀವಿ ಅಂದ್ರೆ ಭಾರತಾಂಬೆ ಮತ್ತು ಕರ್ನಾಟಕಾಂಬೆ ಅಂತ ಹೇಳ್ಬಿಟ್ಟು ಹೇಳಿ ನಾವು ಗೌರವಿಸ್ತೀವಿ ಅಂದ್ರೆ ತಾಯಿ ಪಟ್ಟಂತ ನೋವನ್ನ ಯಾರು ಪಡಕ್ ಸಾಧ್ಯ ಇಲ್ಲ ಅಂತಕ್ಕಂಥ ತಾಯಿ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪುಷ್ಪ ನಮನ ಮತ್ತು ಪೂಜನೀಯ ಗೌರವ ವಂದನೆ.
ವರ್ಷದ ಇತಿಹಾಸ. ನಮ್ಗೆಲ್ಲರಿಗೂ ಗೊತ್ತಿರೋ ತರ ಅಲ್ಮಿಡಿ ಶಿಲಾಶಾಸನ ಮೊದಲನೇ ಕನ್ನಡ ಶಾಸನ ಅಂತ ಇತ್ತು. ಈಗ ಅದು ಬದಲಾವಣೆ ಆಗಿದೆ, ಎಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ. ಅಲ್ಮಿಡಿ ಶಿಲಾಶಾಸನ ಬಂದು ಹಾಸನ ಜಿಲ್ಲೆಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಈಗ ಸಂಶೋಧಕರ ಪ್ರಕಾರ ತಾಳಗುಂದದ ಶಾಸನ 100 ವರ್ಷಕ್ಕೆ ಇನ್ನ ಹಿಂದೆ ಹೋಗುತ್ತೆ. ಕನ್ನಡದಲ್ಲಿ ಇರ್ತಕ್ಕಂಥ ಅಕ್ಷರಗಳಿರ್ತಕ್ಕಂಥದ್ದು ಅಂದ್ರೆ ಇನ್ನ 100 ವರ್ಷ ಹಿಂದಕ್ಕೆ ಹೋಯ್ತು ನಮ್ಮ ಕನ್ನಡದ ಲಿಪಿ ಇತಿಹಾಸ. ಆದ್ರೆ ನಾವು ಇತಿಹಾಸ ಅಂತ ಬಂದಾಗ ನಾವೆಲ್ಲರೂ ಮೌರ್ಯ ಸಾಮ್ರಾಜ್ಯದ ಅಶೋಕನ ಬಗ್ಗೆ ಮಾತಾಡ್ಬೇಕಾಗತ್ತೆ. ಅಶೋಕನ 12 ಶಿಲಾಶಾಸನಗಳು ಕರ್ನಾಟಕದಲ್ಲೇ ಸಿಕ್ಕಿದಾವೆ. ಅದರಲ್ಲೂ ವಿಶೇಷವಾಗಿ ತುಂಬಾ ಜನಕ್ಕೆ ಗೊತ್ತಿರ್ಲಿಲ್ಲ, ಅಶೋಕ ಬೇರೆ ವ್ಯಕ್ತಿ, ದೇವನಾಂಪ್ರಿಯ ಬೇರೆ ವ್ಯಕ್ತಿ ಅನ್ನೋ ತರನೇ ಶಿಲಾಶಾಸನಗಳಲ್ಲಿ ಸಿಗ್ತಾ ಇತ್ತು. ಆದ್ರೆ ಕರ್ನಾಟಕದ ಮಸ್ಕಿ ಶಿಲಾಶಾಸನದಲ್ಲಿ ಅಶೋಕ ದೇವನಾಂಪ್ರಿಯ ಅಂತೇಳಿ ಬರುತ್ತೆ. ಅಂದ್ರೆ ಅಶೋಕ ಮತ್ತೆ ದೇವನಾಂಪ್ರಿಯ ಇಬ್ರು ಒಂದೇ ಅನ್ನುವಂಥದ್ದು ದಾಖಲೆಯ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ. ನಮ್ಮ ಇತಿಹಾಸ ಎಲ್ಲಿಗೋಯ್ತು? ಅಶೋಕನ ಕಾಲಕ್ಕೂ ಹೋಯ್ತು. ಅದಕ್ಕಿಂತ ಮುಂಚೆ ಆದ್ರೆ ಶ್ರವಣಬೆಳಗೊಳಕ್ಕೆ ನಮ್ಮ ಅಶೋಕನ ತಾತ ಚಂದ್ರಗುಪ್ತ, ಎಲ್ಲರಿಗೂ ಗೊತ್ತಿದೆ ಅನ್ಸುತ್ತೆ. ಚಂದ್ರಗುಪ್ತ ಮೌರ್ಯ ಮಗಧ ಸಾಮ್ರಾಜ್ಯವನ್ನ ಬಿಟ್ಟು ಸನ್ಯಾಸಿಯಾಗಿ ಶ್ರವಣಬೆಳಗೊಳಕ್ಕೆ ಬಂದು ಅಲ್ಲಿ ದೇಹ ತ್ಯಾಗವನ್ನ ಮಾಡ್ತಾನೆ. ಅಂದ್ರೆ ಇತಿಹಾಸದ ಪ್ರಕಾರ ನಮಗೆ ಮೌರ್ಯ ಸಾಮ್ರಾಜ್ಯದಿಂದ ನಮಗೆ ಡಾಕ್ಯುಮೆಂಟ್ ಸಿಗ್ತಾ ಹೋಗುತ್ತೆ ನಮ್ಮ ಕರ್ನಾಟಕದ ಇತಿಹಾಸವನ್ನ. ಅದೇ ಪ್ರಾಗೈತಿಹಾಸಿಕ ಹೋದ್ರೆ ಬೃಹತ್ ಶಿಲಾಯುಗ ಆಗಿರ್ಬೋದು, ಆಧುನಿಕ ಶಿಲಾಮಾನವರದಿರ್ಬೋದು, ಇನ್ನ ನಾವು ಸಾವಿರಾರು ವರ್ಷದ ಹಿಂದಕ್ಕೆ ಹೋಗ್ತಕ್ಕಂಥ ಇತಿಹಾಸ ಇದೆ. ಆದ್ರೆ ನಾವು ಹರಪನಹಳ್ಳಿ ಅಂತ ಬಂದಾಗ, ಹರಪನಹಳ್ಳಿ ತಾಲೂಕು ಅಂತ ಬಂದಾಗ ನಾವು ರಾಷ್ಟ್ರಕೂಟರ ಕಾಲದಿಂದ ನಮಗೆ ದಾಖಲೆಗಳು ಸಿಗ್ತವೆ. ಆದ್ರೆ ವಿಶೇಷವಾಗಿ ನಮ್ಮ ಚಿಟ್ಟೇರಿಯಲ್ಲಿ ಒಂದು ತಾಮ್ರ ಶಾಸನದಲ್ಲಿ ಬಾದಾಮಿ ಚಾಲುಕ್ಯರ ಬಗ್ಗೆನೂ ಹೇಳ್ತದೆ. ಬಾದಾಮಿ ಚಾಲುಕ್ಯರ ಬಗ್ಗೆ ಹೇಳ್ತಾರೆ ಅಂತ ಅಂದ ತಕ್ಷಣ ಕರ್ನಾಟಕದ ಇತಿಹಾಸ ಮತ್ತೆ ಇನ್ನ ಹಿಂದಕ್ಕೆ ಹೋಗುತ್ತೆ, ರಾಷ್ಟ್ರಕೂಟರಿಗಿಂತ ಹಿಂದಕ್ಕೆ ಹೋಗ್ತದೆ. ಹಾಗೇನೆ ಹರಪನಹಳ್ಳಿ ಅಂತ ಹೇಳಿದಾಗ ಬೀಚಿಯವ್ರು ನೆನಪಾಗ್ತಾರೆ, ಭೀಮವ್ವ ನೆನಪಾಗ್ತಾರೆ. ಹಾಗೆ ಮತ್ತೆ ಬರೇ ಬಳ್ಳಾರಿ ಅಂತ ಅಂದಾಗ ಕುಂಬಿಯವ್ರು ನೆನಪಾಗ್ತಾರೆ. ಅದೆಲ್ಲದಕ್ಕಿಂತ ಹಳೆಯದಾಗಿರ್ತಕ್ಕಂತಹ ಕೋಗ್ಲಿಯ ಶಿವಕೋಟಾಚಾರ್ಯರು ವಡ್ಡಾರಾಧನೆ ಅಂತ ಬರೆದಿರ್ತಕ್ಕಂಥವ್ರು ನಮ್ಮ ಕೋಗ್ಲಿಯರು, ಕನ್ನಡದ ಪ್ರಥಮ ಗದ್ಯ. ಹಾಗೇನೆ ನಾನು ಹೇಳ್ತಾ ಹೋದಾಗ ತುಂಬಾ ಇದಾಗತ್ತೆ. ಬಟ್ ನನಗೆ ಬಹಳ ಇಷ್ಟ ಆಗಿರ್ತಕ್ಕಂಥ ಒಂದು ಶಾಸನ ಅಂದ್ರೆ ಕಪ್ಪೆ ಆರಭಟನ ಶಾಸನ. ಬಾದಾಮಿಯಲ್ಲಿ ಇರ್ತಕ್ಕಂಥ ಕಪ್ಪೆ ಆರಭಟನ ಶಾಸನ. ಸಾಧುಂಗೆ ಸಾಧು ಅಂತ ಹೇಳ್ತಕ್ಕಂತಹ ಮಾಧುರ್ಯನ್ಗೆ ಮಾಧುರ್ಯನ್, ಬಾದಿಪ್ಪ ಕಲಿಗೆ ಕಲಿ ವಿಪರೀತನ್, ಮಾಧವನೀತನ್ ಪೆರನಲ್ಲ ಅಂತ ಹೇಳ್ತಕ್ಕಂಥ ಒಂದು ಶಾಸನದಲ್ಲಿ ಒಬ್ಬ ಯೋಧನ ಬಗ್ಗೆ ಹೇಳ್ತಕ್ಕಂಥದ್ದು. ಅದನ್ನ ನಾನು ಯಾವಾಗ್ಲೂ ಕನ್ನಡಿಗರಿಗೆ ಅಳವಡಿಸ್ಕೊಳ್ತೀನಿ. ಅಂದ್ರೆ ಮಾಧುರ್ಯನ್ಗೆ ಮಾಧುರ್ಯನ್, ಸಾಧು ಇದ್ರೆ ನಿಮ್ಮ ಹತ್ರ ಸಾಧು ಅವ್ರು ಬಂದ್ರೆ ನಾವು ಕನ್ನಡಿಗರು ಸಾಧುರ ತರ ಇರ್ತೀವಿ, ಸಾಧು ಸಂತರ ತರ ಇರ್ತೀವಿ. ಮಾಧುರ್ಯನ್ಗೆ ಮಾಧುರ್ಯನ್, ಯಾರಾದ್ರೂ ನಮ್ಮ ಹತ್ರ ಚೆನ್ನಾಗಿ ಮಾತಾಡಿದ್ರೆ, ಮಾಧುರ್ಯವಾಗಿ ಮಾತಾಡಿದ್ರೆ ನಾವು ಮಾಧುರ್ಯವಾಗಿ ಮಾತಾಡ್ತೀವಿ. ಬಾದಿಪ್ಪ ಕಲಿಗೆ ಕಲಿ ವಿಪರೀತನ್, ಯಾರಾದ್ರೂ ನಮಗ್ ತೊಂದರೆ ಕೊಟ್ರೆ, ಬಾದಿಪ್ಪ ಕಲಿಗೆ ಯಾರಾದ್ರೂ ತೊಂದರೆ ಕೊಟ್ರೆ ನಾವು ಕಲಿ ವಿಪರೀತನ್, ಅವ್ರನ್ನ ವಿರೋಧ ಮಾಡ್ತೀವಿ ಅಂತ ಹೇಳ್ತಕ್ಕಂತ ಈ ಕಪ್ಪೆ ಆರಭಟನ ಶಾಸನವನ್ನ ನಾನು ಯಾವತ್ತೂ ನೆನ್ಪು ಮಾಡ್ಕೊಳ್ತಾ ಇರ್ತೀನಿ. ಹಾಗೆ ಇವತ್ತು ಆಕ್ಚುಲಿ ಕನ್ನಡ ರಾಜ್ಯೋತ್ಸವದ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ನವರು ಇರೋದ್ರಿಂದ ನಾವು ಸಾಹಿತ್ಯ ಪ್ರಕಾರಗಳಲ್ಲಿ ಕೂಡ ಮಾತಾಡ್ಬೇಕಾಗ್ತದೆ. ನಮ್ಮ ಇಡೀ ಕರ್ನಾಟಕದ ಇತಿಹಾಸವನ್ನ ನೃಪತುಂಗ ಒಂದ್ ಕಡೆ ಹೇಳ್ತಾನೆ. ನೃಪತುಂಗನ ವಿಜಯ ಬರೆದಿರ್ತಕ್ಕಂಥದ್ರಲ್ಲಿ ಒಂದು ಏನ್ ಹೇಳ್ತದೆ ಅಂದ್ರೆ, ಗೋದಾವರಿಯಿಂದ ಕಾವೇರಿ ತನಕ ಇರ್ತಕ್ಕಂಥ ನಾಡು ಕನ್ನಡ ಆಗಿತ್ತು ಅಂತ. ಈಗ ನಮಗೆ ಗೋದಾವರಿ ನಮ್ಮಲ್ಲಿ ಇಲ್ಲ, ಕರ್ನಾಟಕದಲ್ಲಿ ಇಲ್ಲ. ಕರ್ನಾಟಕದ ಏಕೀಕರಣ ಅಂದ ತಕ್ಷಣ ನೀವೆಲ್ಲ ಕರ್ನಾಟಕದ ಏಕೀಕರಣ ಅಂದ್ರೆ ಏನಂತ ಅನ್ಕೊಳ್ತಿರೋ ಗೊತ್ತಿಲ್ಲ ನನಗೆ. ಬಟ್ ತುಂಬಾ ಹಿಂದೆ ಇರೋರಿಗೆ ಅದು ಪರಿಚಯ ಇದೆ. ಕರ್ನಾಟಕ 4 ಭಾಗಗಳಲ್ಲಿ ಹಂಚೋಗಿತ್ತು. ನಮಗೆ ಕರ್ನಾಟಕ ಅಂತೇಳಿ ಮಾಡಿದವರು ಕೂಡ ಹಳೆ ಮೈಸೂರು ಒಂದು ಭಾಗ, ಬಾಂಬೆ ಕರ್ನಾಟಕ ಒಂದು ಭಾಗ, ನಿಜಾಂ ಸಂಸ್ಥಾನಕ್ಕೆ ಸೇರಿರ್ತಕ್ಕಂಥ ಒಂದು ಭಾಗ, ಮತ್ತೆ ನಮ್ಮ ಮದ್ರಾಸ್ ಪ್ರೆಸಿಡೆನ್ಸಿ ಸೇರಿರ್ತಕ್ಕಂಥ ಎಲ್ಲಾ ಭಾಗಗಳನ್ನ ಸೇರಿಸಿ ಕರ್ನಾಟಕ ಏನು ನೀವು 56ರಲ್ಲಿ ಹೇಳ್ತೀರಾ ಕನ್ನಡ ಮೈಸೂರು, ಹಳೆ ಮೈಸೂರು ಅಂತಾನೆ ಕರಿತಾ ಇದ್ದಿದ್ದು. 73ರಲ್ಲಿ ದೇವರಾಜ ಅರಸ್ ಅವರ ಕಾಲದಲ್ಲಿ ಇದಕ್ಕೆ ಕರ್ನಾಟಕ ಅಂತ ಹೆಸರಿಟ್ರು. ಸುಮ್ನೆ ಅಲ್ಲಿ ಇಲ್ಲಿ ಸಿಕ್ಕಿದ ಕರ್ನಾಟಕ ಅಂತ ಎತ್ಕೊಳ್ಳಿಲ್ಲ ಅವರು.
ಬಾದಾಮಿ ಚಾಲುಕ್ಯರಲ್ಲಿ ಕರ್ನಾಟಕ ಸೈನ್ಯ ಅಂತೇಳಿ ಒಂದು ಕೊಟೇಶನ್ ಬರುತ್ತೆ. ಅವ್ರು ಹೇಳ್ತಾರೆ ತಮ್ಮ ಸೈನ್ಯಕ್ಕೆ ಬಾದಾಮಿ ಚಾಲುಕ್ಯರಲ್ಲೂ ಕರ್ನಾಟಕ ಸೈನ್ಯ ಅಂತ ಬರುತ್ತೆ. ಹಾಗೆ ವಿಜಯನಗರ ಕಾಲದಲ್ಲಿ ಕೂಡ ನಮ್ಮ ಸೈನ್ಯದ ವ್ಯವಸ್ಥೆಗೆ ಕರ್ನಾಟಕ ಸೈನ್ಯ ಅಂತ ಕರಿತಿದ್ರು. ಆ ಕರ್ನಾಟಕ ಅನ್ನೋ ಪದವನ್ನ ಆರಿಸ್ಕೊಂಡ್ರು. ಬರೀ ಕರ್ನಾಟಕ ಅಂದ್ರೆ ನಾವೇನ್ ಅನ್ಕೊಳ್ತೀವಿ, ಒಂದು ಪ್ರದೇಶ ಅನ್ಕೊಂತೀವಿ. ಕರ್ನಾಟಕ ಅಂದ್ರೆ ಬರೀ ಮಣ್ಣು, ಬರೀ ನೀರು, ಬರೀ ಸಂಸ್ಕೃತಿ ಎಲ್ಲ. ಇಲ್ಲಿ ಇರ್ತಕ್ಕಂತಹ ಜನ, ನಾವೇನ್ ಮಾತಾಡ್ತೀವಿ, ಯಾವ ಭಾಷೆ ಮಾತಾಡ್ತೀವಿ, ಆ ಸಂಸ್ಕೃತಿ, ಒಂದು ಭಾಷೆ ನಮ್ಮ ಇಡೀ ಸಂಸ್ಕೃತಿಯನ್ನ ಮುಂದಕ್ಕೆ ತಗೊಂಡು ಹೋಗ್ತಕ್ಕಂತಹ ಒಂದು ಮಹತ್ವ ಇರ್ತಕ್ಕಂಥದ್ದು. ಅದರಲ್ಲೂ ನೀವು ಇಲ್ಲಿ ತುಂಬಾ ಜನ ಹೆಣ್ಮಕ್ಳು ಬಂದಿದ್ದೀರಾ. ಒಂದು ಭಾಷೆಯನ್ನ, ಒಂದು ಸಂಸ್ಕೃತಿಯನ್ನ ತಗೊಂಡು ಹೋಗ್ಬೇಕಂದ್ರೆ ಹೆಣ್ಮಕ್ಳು ತಮ್ಮ ಮಕ್ಕಳಿಗೆ ಇವನ್ನೆಲ್ಲ ಹೇಳ್ಕೊಡ್ಬೇಕಾಗಿರ್ತಕ್ಕಂಥದ್ದಿದೆ. ಒಂದು ಸಂಸ್ಕೃತಿನ ಮುಂದಕ್ಕೆ ಒಯ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಹೆಣ್ಮಕ್ಳು ಹೆಗಲ ಮೇಲೆ ಜಾಸ್ತಿ ಇದೆ. ಹಾಗೇನೆ ಮಾತಾಡ್ತಾ ಇದ್ದಾಗ ಮತ್ತೆ ಇಲ್ಲಿ ಡ್ಯಾನ್ಸ್ ಮಾಡಿದಾಗ ಕನಕದಾಸನ ಬಗ್ಗೆ ಒಂದು ನೃತ್ಯವನ್ನ ಮಾಡಿದ್ರು. ಪುಟಾಣಿ ಮಕ್ಕಳು ಏನ್ ಮಾಡಿದ್ರು ಚಂದನೆ. ಮತ್ತೆ ಕನ್ನಡಗೆ ನಾನು ಕಾವಲು ಅಂತ ಹೇಳಿ ಮಾಡಿರ್ತಕ್ಕಂಥ ಏನೀಗ ಹುಡುಗಿ ಸಣ್ಣ ಮಕ್ಕಳಿದ್ದಾರೆ, ಈಗಿಂದನೇ ಅವ್ರಿಗೆ ಸ್ಫೂರ್ತಿ ಕನ್ನಡದ ಬಗ್ಗೆ. ಆಮೇಲೆ ಕನ್ನಡ ಉಳಿತಾ ಇರೋದೇ ಸರ್ಕಾರಿ ಶಾಲೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ. ನಿಮ್ಮಿಂದ ಮಾತ್ರ ನಾವು ಕನ್ನಡವನ್ನ ಉಳಿಸಕ್ ಸಾಧ್ಯ ಆಗಿದೆ. ಹಾಗಾಗಿ ಹೆಚ್ಚು ನಾನು ಕನ್ನಡದ ಬಗ್ಗೆ ಮಾತಾಡಕ್ ಇಷ್ಟಪಟ್ಟೆ, ಸಾಹಿತ್ಯದ ಬಗ್ಗೆ ಮಾತಾಡಕ್ ಇಷ್ಟಪಟ್ಟೆ. ನಿಮಗೆಲ್ಲರಿಗೂ ನಿಮ್ಮ ಗ್ರಾಮದ ಚರಿತ್ರೆಯ ಬಗ್ಗೆ, ನಿಮ್ಮ ಗ್ರಾಮದ ಸಾಹಿತ್ಯದ ಬಗ್ಗೆ, ನಿಮ್ಮಲ್ಲಿರ್ತಕ್ಕಂಥ ಜಾನಪದ ಕಲೆಗಳ ಬಗ್ಗೆ ನೀವು ಯಾವತ್ತು ಆಸಕ್ತಿ ವಹಿಸ್ತೀರೋ ನೀವು ಅದನ್ನ ಮುಂದಿನ ಜನಾಂಗಕ್ಕೆ ಕೂಡ ತಗೊಂಡು ಹೋಗೋಕೆ ಸಾಧ್ಯ ಇದೆ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಂದಿದೆ. ಮೊಬೈಲಿನ ಹಾವಳಿಯಿಂದ ಎಲ್ಲಾ ಭಾಷೆಗಳು, ಇಂಗ್ಲಿಷ್ ಇಂದ ಹಿಡಿದು ಎಲ್ಲಾ ಭಾಷೆಗಳು ಕೂಡ ಸಾಯ್ತಾ ಇದ್ದಾವೆ. ಯಾಕಂದ್ರೆ ಎಲ್ಲಾ ಶಾರ್ಟ್ ಫಾರ್ಮ್ ಅಲ್ಲಿ ಬರಿತಾ ಇದೀವಿ ನಾವು. ಕನ್ನಡನೂ ಕೂಡ ಹಾಗೆ ನಾಶ ಆಗೋದು ಬೇಡ. ನೀವೆಲ್ಲರೂ ಕನ್ನಡವನ್ನ ಕಲಿಬೇಕು, ಕನ್ನಡದ ಸಾಹಿತ್ಯವನ್ನ ಉಳಿಸ್ಕೊಂಡು ಹೋಗ್ಬೇಕು. ಈ ಪರಂಪರೆಯನ್ನ, ಒಂದು ಭಾಷೆ ಸತ್ತೋಯ್ತು ಅಂದ್ರೆ ಆ ಪರಂಪರೆ ಅಥವಾ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಹೋಗೋದು ಬಹಳ ಕಷ್ಟ ಇದೆ. ನಿಮಗೆಲ್ಲ ಗೊತ್ತಿರ್ಬೋದು, ಮಾಯಾ ಕಲ್ಚರ್ ಅಂತೇಳಿ, ಇಂಕಾ ಕಲ್ಚರ್ ಅಂತೇಳಿ ಅಮೆರಿಕದಲ್ಲಿ ಇರ್ತಕ್ಕಂಥ ಒಂದು ನಾಗರಿಕತೆ ಭಾಷೆಯಿಂದನೇ ಸತ್ತು ಹೋಗ್ಬಿಟ್ಟಿದ್ದಾವೆ. ಹಾಗೇನೆ ಹರಪ್ಪ ಸಂಸ್ಕೃತಿ ನಿಮಗೆಲ್ಲ ಗೊತ್ತು. ಹರಪ್ಪ ಸಂಸ್ಕೃತಿಯ ಬಗ್ಗೆ ನಾವೇನಾದ್ರೂ ಬರಿಬೇಕು ಅಂದ್ರೆ ನಮಗೆ ಅಲ್ಲಿರ್ತಕ್ಕಂಥ ಭಾಷೆನೇ ಬರ್ತಾ ಇಲ್ಲ. ಅವ್ರು ಬಿಟ್ಟೋಗಿರ್ತಕ್ಕಂಥ ವಾಸ್ತುಶಿಲ್ಪವನ್ನ ತಗೊಂಡು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಹೊರತು ಆ ಭಾಷೆಗೂ ನಮಗೂ ಸಂಪರ್ಕ ಇಲ್ದಂಗಾಗಿ, ಆ ಭಾಷೆ ಯಾವ್ದು ಅಂತ ಕೂಡ ಅರ್ಥ ಆಗದೆ ಇಲ್ದಂಗಾಗಿ ಆ ಸಂಸ್ಕೃತಿಯನ್ನ ನಾವು ಅಳವಡಿಸ್ಕೊಳಕ್ ಆಗ್ತಾ ಇಲ್ಲ. ಬಟ್ ಅದು ಪಾರಂಪರಿಕವಾಗಿ ಒಂದಿಷ್ಟು ಸಂಸ್ಕೃತಿ ನಮ್ಮಲ್ಲಿ ಉಳ್ಕೊಂಡ್ ಬಂದಿದೆ, ಹರಪ್ಪ ಸಂಸ್ಕೃತಿ. ಆದ್ರೆ ಅದನ್ನ ಓದಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ಭಾಷೆ ಸತ್ತೋಗಿದೆ. ಭಾಷೆ ಒಂದ್ಸತಿ ಸತ್ತೋಯ್ತಂದ್ರೆ ಸಂಸ್ಕೃತಿ ಮತ್ತು ನಾಗರಿಕತೆ ಎರಡೂ ನಾಶ ಆಗ್ತಕ್ಕಂಥ ಚಾನ್ಸಸ್ ಬಹಳ ಇದೆ. ನಮ್ಮ ದ್ರಾವಿಡ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂತಹ, ದ್ರಾವಿಡ ಮೂಲವನ್ನ ಹೊಂದಿರ್ತಕ್ಕಂಥ ತೆಲುಗು, ತಮಿಳು, ಕನ್ನಡ, ಮಲಯಾಳಿ ಈ ಭಾಷೆಗಳು ಉಳಿಬೇಕು, ಉಳಿಸ್ಕೊಂಡು ಹೋಗ್ಬೇಕು. ಹಾಗೇನೆ ಕರ್ನಾಟಕದಲ್ಲಿ ಅಂತ ಬಂದಾಗ ಕೊಂಕಣಿ ಇದೆ, ಕೂರ್ಗ್ ಇದೆ, ಬೇರೆ ಬೇರೆ ಅಲ್ಲಿರ್ತಕ್ಕಂಥ ಬುಡಕಟ್ಟು ಭಾಷೆಗಳಿದೆ. ಮಾತೃಭಾಷೆಯನ್ನ ಕಲಿತು ಬೇರೆ ಭಾಷೆಗಳನ್ನ ಕಲಿಬೇಕು. ಹೌದು, ನಿಮಗೆಲ್ಲ ಕೆಲಸ ಬೇಕು, ಇಂಗ್ಲಿಷ್ ಅಗತ್ಯ ಇದೆ. ಇಂಗ್ಲಿಷ್ ಅಗತ್ಯ ಇಲ್ಲ, ಕಲಿಬೇಡಿ ಅಂತ ಹೇಳ್ತಾ ಇಲ್ಲ. ಇಂಗ್ಲಿಷನ್ನು ಕಲೀರಿ, ಆದ್ರೆ ಮಾತೃಭಾಷೆಯನ್ನ ಮರಿಬೇಡಿ ಅಂತ ಹೇಳ್ತಾ ನನಗಿಲ್ಲಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕನ್ನಡ ಸಂಘದವರಿಗೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಅವರಿಗೆ ಮತ್ತೆ ತಾಳ್ಮೆಯಿಂದ ಕೇಳಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯಮಾನ್ಯರಿಗೆ, ಸ್ವಾಮೀಜಿಗಳಿಗೆ ಹಾಗೂ ಮುಂದೆ ಕುತ್ಕೊಂಡಿರ್ತಕ್ಕಂಥ ಮುಂದಿನ ಪ್ರಜೆಗಳಂತ ಹೇಳ್ಬೇಕಾ ಅಥವಾ ಅರಸರಂತ ಹೇಳ್ಬೇಕಾ ಗೊತ್ತಿಲ್ಲ. ನಿಮ್ಮಲ್ಲಿ ಯಾರ್ಯಾರು ಏನೇನು ಆಗ್ತೀರಿ ಅಂತ ನನಗಂತೂ ಏನೂ ಗೊತ್ತಿಲ್ಲ. ನೀವು ಮುಂದೆ ಬಂದಾಗ ಕನ್ನಡವನ್ನ ಉಳಿಸಿ ಅಂತೇಳಿ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ತೆಲಗಿ ಗ್ರಾಮದಲ್ಲಿ ನಡೆಯುವಂತ ನವೆಂಬರ್ 1ರ ಅಂಗವಾಗಿ ಇಂದಿಗೂ ಕೂಡ ಅದರ ಕಂಪನ್ನ ಸೂಸುವಂತ ತೆಲಗಿಯಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಡೆಯುವಂತ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ಎಲ್ಲ ಗಣ್ಯಮಾನ್ಯರೇ, ಹಿರಿಯರೇ, ಕನ್ನಡ ಸಮಾನ ಮನಸ್ಕರರೇ, ನಿಮ್ಮೆಲ್ಲರಿಗೂ ಶುಭವನ್ನು ಕೋರುತ್ತಾ, ನಿಜಕ್ಕೂ ಕೂಡ ಈಗೆಲ್ಲ ಮಕ್ಕಳು ಏನ್ ಸೇರ್ಕೊಂಡಿದಾವಲ್ಲ, ಈ ಮಕ್ಕಳಿಗೆಲ್ಲ ಈಗ ಏನ್ ಬೇಕಾಗಿದೆ ಅಂತಂದ್ರೆ ನೀವೆಲ್ಲ ಕನ್ನಡದ ಅಭಿಮಾನದ ನೆಲ, ಜಲ, ಭಾಷೆ ಇದ್ರ ಬಗ್ಗೆ ಬಹಳಷ್ಟು ನೀವು ತುಂಬಬೇಕು ಅಂತ ನೀವೆಲ್ಲ ಹೇಳ್ತಾ ಇದ್ದೀರಿ. ಅವರೆಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾರೆ ಎಷ್ಟು ಬೇಕು ಅಂತ ಅಷ್ಟೇ. ಯಾಕಂದ್ರೆ ಶಾಲೆ ಒಳಗೆ ದಿನ ಅವರಿಗೆ ಪಠ್ಯದಲ್ಲಿ ಒಂದೊಂದು ಕನ್ನಡ ಬಗ್ಗೆ ಇದ್ದೇ ಇರುತ್ತೆ.
ಆದರೆ ಅವರಿಗೆ ಬುದ್ಧಿಗೆ ಅಷ್ಟು ಮ್ಯಾಚೋರ್ ಅಂದ್ರೆ ಬುದ್ಧಿಯನ್ನ ಗ್ರಹಿಸುವಷ್ಟು ಶಕ್ತಿ ಕಡಿಮೆ ಇರುತ್ತೆ. ಅದಕ್ಕೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಆಚರಣೆ ಮಾಡೋರು ಯಾರಪ್ಪ ಅಂತಂದ್ರೆ ಇಲ್ಲಿ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯ ಮಾನ್ಯರು ಅದನ್ನ ಆಚರಣೆ ಮಾಡಿಬಿಟ್ರೆ ಮಕ್ಕಳಿಗೆ ಸಹಜವಾಗಿ ಬರ್ತೈತಿ. ಆದ್ರೆ ನೀವೆಲ್ಲ ಭಾಷೆ ಕನ್ನಡ ಬಗ್ಗೆ ಹೇಳ್ತಕ್ಕಂಥವ್ರೆ ಇವತ್ತು ಏನಾಗಿದೆ, ಶಾಲಾ ಮಾಸ್ತರು, ಹೈಸ್ಕೂಲ್ ಮಾಸ್ತರು, ಕಾಲೇಜ್ ಲೆಕ್ಚರ್ಸು ಎಲ್ಲ ತಮ್ಮ ಮಕ್ಕಳನ್ನ ಬೆಳಗ್ಗೆ ಎದ್ದು ಕಾನ್ವೆಂಟಿಗೆ ಸ್ಕೂಲ್ಗೆ ಬಸ್ ಹತ್ತಿಸಿ ಇವರೆಲ್ಲ ಪ್ರೈಮರಿ ಸ್ಕೂಲ್ಗೆ ಮೇಸ್ಟ್ರಿ ಆಗಿ ಶಾಲಾ ಪಾಠ ಮಾಡಕ್ ಬರ್ತಾರ. ಕನ್ನಡ ಶಾಲೆಯ ಸರ್ಕಾರದ ಕನ್ನಡ ಶಾಲೆಯ ಪಗಾರವನ್ನು ತಗೊಂಡು ಉಪಜೀವನ ಮಾಡ್ತಾ ಇದ್ದಾರೆ, ಮಕ್ಕಳನ್ನ ಕಾನ್ವೆಂಟ್ಗೆ ಸೇರಿಸ್ತಾ ಇದ್ದಾರೆ. ಮತ್ತೆ ಹೀಗಾದರೆ ಸುಮ್ಮನೆ ಕನ್ನಡವನ್ನ ಸುಮ್ಮನೆ ವೇದಿಕೆ ಮೇಲೆ ಹೇಳುವುದಷ್ಟೇ ಆತೇವಿನ ಅದನ್ನ ತಮ್ಮ ಜೀವನದಲ್ಲಿ ಆಚರಣೆ ಇಲ್ಲ ಅಂತಕ್ಕಂಥದ್ದನ್ನ ನಾವು ಬಹಳಷ್ಟು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಇಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ, ನಿಮಗೆಲ್ಲ ಮಕ್ಕಳೇ ನಿಮಗೆಲ್ಲ ಈ ಕಡೆ ಗಮನ ಹರಿಸ್ಬೇಕಾದ್ರೆ ನಾವು ಬಹಳಷ್ಟು ನಮ್ಮ ವೀಣಾ ಮಹಾಂತೇಶ್ ಅವರು ಅವರ ಅಪ್ಪಾಜಿಯವರು ಕೂಡ ಇತಿಹಾಸ ಒಳ್ಳೆ ವ್ಯವಸ್ಥಿತವಾಗಿರ್ತಕ್ಕಂಥ ಇತಿಹಾಸವನ್ನೇ ಅವ್ರು ಬಿಚ್ಚಿಡ್ತಾ ಇದ್ರು. ಅದೇ ಮಾದರಿ ಒಳಗೆ ನಮ್ಮ ವೀಣಾಕರ್ ಕೂಡ ಆಧಾರ. ನಿಜಕ್ಕೂ ಕೂಡ ನಮ್ಗೊಂದು ಹೆಮ್ಮೆ. ನಾವು ಕೂಡ ಅದೇ ಗಹನವಾಗಿರ್ತಕ್ಕಂಥ ವಿಷಯ ಕೇಳಿದ್ವು ಅಂತಂದ್ರೆ ಒಬ್ಬೊಬ್ರಿಗೆ ಕಿತ್ಕೊಂಡು ಹೋಗ್ಬಿಡ್ತೀರಿ. ಏನು ಹಾಕಿದಿರಲ್ಲ ಬ್ಯಾಂಡ್, ಏನವು ಏರ್ ಬ್ಯಾಂಡು ಎಲ್ಲಿ ತಂದಿರಿ ಎಲ್ಲ ಇವನ್ನ ಬಹಳ ಚೆನ್ನಾಗಿ ನೀವೆಲ್ಲ ಕಾಣ್ತೀರಿ. ಆದ್ರೆ ಒಬ್ರಿಗೊಬ್ರು ಹೊಡೆದಾಡಕತ್ತೀರಿ. ಈ ಕಡೆ ಇರ್ಲಿ. ಕನ್ನಡದ ಬಗ್ಗೆನೆ ನಾವೆಲ್ಲ ಅಭ್ಯಾಸ ಮಾಡಿದ ಕನ್ನಡ ಶಾಲೆ ಮಕ್ಕಳು ಅ ಆ ಇ ಪ್ರಾರಂಭಕ್ಕೆ ಹೌದಿಲ್ಲ. ಅ ಆ ಇ ಕಲಿತೀವಿ ಅಂತಂದ್ರೆ ಅದರಲ್ಲಿರ್ತಕ್ಕಂಥ ಉದ್ದೇಶ ಸ್ವಾರಸ್ಯಗಳನ್ನ ಮೊದಲು ತಿಳ್ಕೋಬೇಕು. ಅದಕ್ಕೊಂದು ಹಾಡೈತಿ ಹೇಳಿ. ಅ ಆ ಇ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದು ಕಂದನ ಕರುಳಿನ ಕರೆಯೋಲೆ. ಅ ಆ ಇ ಕನ್ನಡದ ಅಕ್ಷರಮಾಲೆ, ಅ ಆ ಇ ಕನ್ನಡದ ಅಕ್ಷರಮಾಲೆ ಹೌದಿಲ್ಲ. ಅಮ್ಮ ಎಂಬುದು ಕಂದನ ಕರುಳಿನ ಕರೆಯೋಲೆ. ನಿಜಕ್ಕೂ ಕೂಡ ನಾವು ಪ್ರಥಮವಾಗಿ ಜನನ ಆದ್ಮೇಲೆ ಅಮ್ಮನೇ ನಮಗೆ ದರ್ಶನ. ತಾಯಿ ದರ್ಶನ ಇಲ್ಲದೆ ಮತ್ತೊಂದಿಲ್ಲ. ಅದಕ್ಕೆ ತಾಯಿಯನ್ನ ಭೂಮಿಗೆ, ನೀರಿಗೆ, ಪ್ರತಿಯೊಂದು ಭಾರತ ಮಾತೆ, ಕನ್ನಡ ಅಮ್ಮ, ಮದರ್ ಟಂಗು ಎಲ್ಲದಕ್ಕೂ ತಾಯಿನೇ ಆಧಾರ. ಮತ್ತೆ ನಿಮ್ಮಂತ ಜಗದ್ಗುರುಗಳು, ವಿಜ್ಞಾನಿಗಳು, ಮಂತ್ರಿಗಳು ಎಲ್ಲಿಂದ ಬಂದಿರಿ ಅಂದ್ರೆ ತಾಯಿ ಗರ್ಭದಿಂದನೇ ಬಂದಿದ್ದು. ಆಕೆ ಆರೈಕೆ ಮನೆ ಹಾಲನ್ನು ಕುಡಿದ್ರೆ ನಾವು ಇಲ್ಲಿ ಬಂದಿದ್ದ ಮೇಲೆ ತಾಯಿನೇ ಮುಖ್ಯ ಆಗಿರ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ ಒಂದೊಂದು ಅಕ್ಷರಗಳನ್ನ ಹೇಳ್ಕೊಂತ ಹೋಗ್ತಾರೆ ಕೇಳಿ. ಅ ಆ ಇ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದು ಕಂದನ ಕರುಳಿನ ಕರೆಯೋಲೆ. ಈ ಅ ಆ ಈ ಅಂದ್ರೆ ಇದ್ದವರೆಲ್ಲ ಇಲ್ಲದವರಿಗೆ ದಾನ ಮಾಡಬೇಕು. ಈ ಈಶ್ವರನಲ್ಲಿ ನಂಬಿಕೆ ಎಂದು ಇಡಬೇಕು. ಅ ಆ ಇ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದು ಕಂದನ ಕರುಳಿನ ಕರೆಯೋಲೆ. ಇನ್ನೇನು ಉಳಿತು? ಈ ಆದ್ಮೇಲೆ ಏನು? ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ. ಊರಿಗೆ ದ್ರೋಹ ಮಾಡಿ ಬದುಕಲು ಯತ್ನಿಸಬೇಡ. ಅ ಆ ಇ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದು ಕಂದನ ಕರುಳಿನ ಕರೆಯೋಲೆ. ಇನ್ನೇನು ಉಳಿತು? ರು ರು ಎ ಐ ಭಾರತ ಮಾತೆಗೆ ಜೈ. ರು ರು ಎ ಐ ಭಾರತ ಮಾತೆಗೆ ಜೈ. ಅ ಆ ಇ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದು ಕಂದನ ಕರುಳಿನ ಕರೆಯೋಲೆ. ರು ರು ಎ ಐ ಆದ್ಮೇಲೆ ಓ ಓ ಓ ಓ ಒಂದೇ ತಾಯಿ ಮಕ್ಕಳು ನಾವು ಒಂದು ಗೂಡಬೇಕು. ಓದು ಬರಹ ಕಲಿತು ದೇಶ ಸೇವೆಗೆ ನಿಲ್ಲಬೇಕು. ಓದು ಬರಹ ಕಲಿತು ದೇಶ ಸೇವೆಗೆ ನಿಲ್ಲಬೇಕು. ಅ ಆ ಇ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದು ಕಂದನ ಕರುಳಿನ ಕರೆಯೋಲೆ. ಇನ್ನೇನು ಉಳಿತು? ಹಾಕ್ರಿ, ಶೀಳ ಹಾಕ್ರಿ. ಹಿಂಗ ಹಾಕ್ಬೇಕಾದ್ರೆ ನಿಮ್ ಒಳಗ್ ಹೊಂಟೈತೆ ಅಂತಿದ್ದು. ನಮ್ಮ ವೀಣಾಕರ್ ಮಾತಾಡುವಾಗ, ಮಹೇಶ್ವರ ಮಾತಾಡುವಾಗ ಶೀಳ ಹಾಕಿದ್ರೆ ಎದ್ದೆದ್ದು ಒಬ್ಬೊಬ್ರು ಹೋದ್ರಿ ಮಕ್ಕಳ. ಈಗ ಶೀಳ ಹಾಕ್ತಿರಲ್ಲ, ಅದಕ್ಕೆ ನಿಮ್ಗೆ ಹೆಂಗಂತಂದ್ರೆ ಒಂಥರ ತಮಾಷೆ ರೂಪದೊಳಗೆ ಇರಬೇಕು. ಈಗ ನಿಮ್ಗೆ ಜ್ವರ ಬಂದಾಗ
ಡಾಕ್ಟರ್ ಗುಳಿಗೆ ಕೊಡ್ತಾರ, ನಮ್ಮ ರವೀಂದ್ರ ಡಾಕ್ಟರ್ ಬಂದಾರ ಕಾಣಿಸ್ತಿಲ್ಲ, ಗುಳಿಗೆ ಕೊಡ್ತಾರಲ್ಲ, ಆ ಗುಳಿಗೆ ವಿಷಕಾರಿಕನ ಇರುತ್ತೆ, ಅಂದ್ರೆ ಒಳಗಿರ್ತಕ್ಕಂಥ ನಮ್ ಜ್ವರವನ್ನು ಕಳಿತೈತಿ. ಆದ್ರ ಅದಕ್ಕೆ ಮೇಲೆ ಸಿಹಿ ಕೋಟಿಂಗ್ ಮಾಡಿರ್ತಾರ. ಸಿಹಿ ಕೋಟಿಂಗ್ ಮಾಡಿದ್ರೆ ಮಾತ್ರ ನುಂಗುತ್ತೀರಿ ನೀವು, ಅದು ಡೈರೆಕ್ಟ್ ವಿಷ ಇದ್ರೆ ನುಂಗುದಿಲ್ಲ, ಹೌದಿಲ್ಲ? ಅದಕ್ಕೆ ನಾವು ಕೂಡ ಯಾವಾಗಲೂ ಟೀಚರ್ ಆಗಿರ್ತಕ್ಕಂಥವ್ರು ಮಕ್ಕಳಿಗೆ ಪಾಠ ಮಾಡೋ ಕಾಲಕ್ಕೆ ಮೊದಲ ಕಬ್ಬಣ ಕಾಸಿ ಬಡದ್ರೆ ಮಾತ್ರ ಅದು ಹಿಗ್ಗತೈತಿ. ನೀವು ಕಬ್ಬಣ ಕಾಸಲ್ಲಿ ಹಂಗೆ ಬಡದ್ರೆ ಏನಾಗ್ತೈತಿ? ಕಬ್ಬಣ ಟನ್ ಟನ್ ಅಂತೈತಿ, ಅದು ಹಿಗ್ಗುದಿಲ್ಲ. ಹಂಗ ನೀವು ಪಾಠ ಮಾಡೋ ಕಾಲಕ್ಕೆ ಮಕ್ಕಳ ಮನಸ್ಸನ್ನು ಆಕರ್ಷಿಸಿ ಪಾಠ ಮಾಡಿದ್ರ ಅವ್ರ ಹೃದಯ ಭೂಮಿಯೊಳಗೆ ಒಂದ್ 2 ಅಕ್ಷರ ಹೋಗ್ತಾವ್. ನಾವು ಕೂಡ ಇದು ತೆಲಗಿ ಗ್ರಾಮ ನನ್ನದು, ತವರ ಮನೆಯದು. ಶೀಳ್ ಹಾಕ್ಬಾರ್ದು ಮಕ್ಕಳು. ತೆಲಗಿ ಗ್ರಾಮ ನನ್ನ ತವರ ಮನಿ. ಏನ್ರಿ ಅಜ್ಜಾರ ಹಿಂಗಂತೀರಿ? ನಿಮ್ಮನ್ನ ನಾವು ಆಗಾಗ ನೋಡ್ತೀವಿ ಅಷ್ಟೇ ಅಂತೀರಿ. ಹೌದು, 25 ವರ್ಷದ ಹಿಂದ ಇಲ್ಲಿ ನಾನು ಪುರಾಣ ಪ್ರವಚನವನ್ನ ಮಾಡಿದ್ವಿ. ಅದ್ಭುತವಾಗಿರ್ತಕ್ಕಂಥದ್ದು. ಆ ಒಂದು ಭಕ್ತಿಯ ಬೀಜವನ್ನ ಬಿತ್ತಿದ್ದು ಇವತ್ತ ಇಂಥ ಸಾಂಸ್ಕೃತಿಕ, ಧಾರ್ಮಿಕ, ಆಮೇಲೆ ಅನೇಕವಾಗಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ನಡಲಿಕ್ಕೆ ಒಂದು ಮಾದರಿಯಾಗಿವೆ. ಆ ಸಮಯದಲ್ಲಿ ನಮ್ಮ ಈ ಕನ್ನಡ ರಕ್ಷಣಾ ವೇದಿಕೆಯ ಅಧ್ಯಕ್ಷರೇ ಆಗ್ಯಾರ. ಯಾರಾಗಿದ್ದಾರೆ? ನಾಗರಾಜ್ ಗಿರಡ್ಡಿ ನಾಗರಾಜ್ ಅಲ್ಲ, ಅವರೆಲ್ಲ ಯೋಗೀಶ್ ಕಪ್ಪೇರ್ ಅವರು, ನಮ್ಮ ವೀರಭದ್ರಪ್ಪ ಅವರು, ಇವರೆಲ್ಲ ನನ್ನ ಪುರಾಣವನ್ನು ಚೊಣ್ಣ ಹಾಕೊಂಡು ಕೇಳ್ತಿದ್ರು ಸಣ್ಣ ಹುಡುಗರಾಗಿ. ಇವತ್ತು ಅದೇ ಮನುಷ್ಯಗಳು ಇವತ್ತು ನಿಮ್ಮನ್ನ ಆಕ್ಷೇಪಿಸಿ ಒಳ್ಳೆ ಕೆಲಸ ಮಾಡ್ತಾರಿಲ್ಲ. ಅವತ್ತು ಬೀಜ ಬಿತ್ತಿರುವಂತ ಬೀಜ ಇವತ್ತು ಫಲ ಆಗೈತೆ ಅನ್ನೋದಕ್ಕೆ ನಾನು ಭಾಳ ಸಂತೋಷ ಆಗ್ತದೆ. ಅದಕ್ಕೆ ಆ ರೀತಿ ಒಳಗೆ ನೀವೆಲ್ಲ ಇವತ್ತ ನಾನು ಕೂಡ ಕನ್ನಡ ಶಾಲೆಯನ್ನು ಓಪನ್ ಮಾಡಿದ್ದೇನೆ. ಎಲ್ಲಾ ಮಠಗಳು ಕೂಡ ಶಾಲೆಯನ್ನು ಓಪನ್ ಮಾಡಿದ್ರೆ ಅವರೆಲ್ಲ ಏನ್ ಮಾಡಿದಾರೆ ಅಂತಂದ್ರ ಹಣ ಬರುವ ಉದ್ಯೋಗ ಸಿಗ್ತಕ್ಕಂಥ ಹಣ ಬರುವುದನ್ನ ಮಾಡಿದ್ದಾರೆ ಅವರು. ಆದ್ರೆ ನಮ್ದೇನಿಲ್ಲ, ನಾವು ಹಣ ಕಳ್ಕೊಳ್ಬೇಕಾಗೈತಿ. ಕನ್ನಡ ಶಾಲೆ ತೆಗೆದ್ರೆ ಏನೈತೆ ಅಲ್ಲಿ ಅವ್ರಿಗೆ ಮೇಷ್ಟು ಪಗಾರ ಕೊಡ್ಬೇಕು. ಮೇಲಾಗಿನ ಈಗ ಮತ್ತೆ ನಾವು ಒಂದು ಸ್ಟ್ರೆಂತ್ ಜಾಸ್ತಿ ಮಾಡಿ ಕಳಿಸಿದ್ವಿ ಒಂದು 3 ಶಿಕ್ಷಕರನ್ನ. ಇಲ್ಲಿವರೆಗೆ ಒಂದು 7 ಮಂದಿ ಶಿಕ್ಷಕರಿಗೆ ನಾನೇ ಕೊಡ್ತಾ ಇದ್ದೀನಿ 25 ವರ್ಷದ ದುಡ್ಡು ಪಗಾರನ್ನ. ಕಳಿಸಿದ್ರ ಆರ್ಥಿಕ ಇಲಾಖೆ ಒಳಗೆ ದುಡ್ಡು ಇಲ್ಲ ಅಂತೇಳಿ ನೋ ಗ್ಯಾರಂಟಿ ಆಗಿ ನಾವೆಲ್ಲ ಏನೇನು ಆಗ್ಬಿಟ್ಟೇವಿ, ದುಡ್ಡಿಲ್ಲ ಅಂತ ಒಳಗೆ ವಾಪಸ್ ಬಂದು. ಕನ್ನಡ ಶಾಲೆಗೆ ಆದ್ಯತೆ ಇಲ್ಲ. ಮತ್ತೆ ನಾವು ಇಂಗ್ಲಿಷನ್ನ ಅಲ್ಲಿಲ್ಲ. ಇಂಗ್ಲಿಷ್ ಇಲ್ಲಂದ್ಗಳಿಗೆ ಇವು ಏನ್ ಮಾಡ್ಬಿಟ್ಟು ಇತ್ತಿತ್ತ ಸರ್ಕಾರದವ್ರನ್ನ ಕನ್ನಡ ಶಾಲೆಗೇನೆ LKG UKG ಇಂಗ್ಲಿಷ್ ಅಂತ ತುಂಬಿ ಮತ್ತೆ ಹುಡುಗರಲ್ಲಿ ಗಲಾಟೆಯನ್ನ ಗೊಂದಲವನ್ನ ಮಾಡಿ ವಿಚಿತ್ರವಾಗಿರ್ತಕ್ಕಂಥದ್ದು. ಕನ್ನಡ ಶಾಲೆ ಶ್ರೇಷ್ಠ ಅಂತ ಹೇಳಿದ್ರೆ ಕನ್ನಡಕ್ಕೆ ಆದ್ಯತೆ ಕೊಡು ಅಂತ ಹೇಳ್ತೀರಿ, ಮತ್ತೆ ಅಲ್ಲಿ ಕನ್ನಡ ಶಾಲೆಗಳು ಇಂಗ್ಲಿಷ್ ಪ್ರಾರಂಭ ಮಾಡೋದ್ರಿಂದ ಮತ್ತೇನ್ ನೀವು ಅದೇ ದಾರಿಯಲ್ಲಿ ಇದಿರಲ್ಲ. ಅದಕ್ಕೆ ಕಾನ್ವೆಂಟ್ ಏನು ಮಾಡ್ತಾರಲ್ಲ ಬಹಳಷ್ಟು ಜನ ಖಾಸಗಿಯವ್ರಿಗೆ, ಮತ್ತೆ ಅದಕ್ಕೆ ಪ್ರೋತ್ಸಾಹ ಕೊಡ್ಬೇಕು. ಇರ್ಲಿ, ನೀವೆಲ್ಲ ಏನಪ್ಪಾ ಅಂತಂದ್ರೆ ನನ್ನ ಶಾಲೆ ಒಳಗೆ ಇಲ್ಲಿವರೆಗೂ ಕೂಡ ಮಕ್ಕಳಿಂದ ಒಂದು ಪೈಸನ್ನು ತಗೋದಂಗ ನಾನು ಶಾಲೆಯನ್ನ ಖಾಸಗಿ ಶಾಲೆಯನ್ನು ನಡೆಸ್ತೇವೆ ಅಂತಂದ್ರೆ ಇದಕ್ಕಿಂತ ಹೆಣ್ಣು ಇನ್ನೇನ್ ಬೇಕು ಹೇಳ್ರಿ ನೋಡೋಣ. ನಮ್ ಏನಕ್ಕೆ ಗೊತ್ತಿದೆ, ಒಂದು 15 ಕಂಪ್ಯೂಟರ್ ಅನ್ನ ಮೊನ್ನೆ ಒಬ್ಬ ಕಂಪನಿಯವರು ಸಂಸ್ಥೆಯವರು ಕೊಟ್ಟಿದ್ದಾರೆ, ಉದ್ಘಾಟನೆ ಮಾಡಿದ್ದಾರೆ. ಕಂಪ್ಯೂಟರ್ ಕೂಡ ಅದಾವು, ಎಲ್ಲ ಸೌಲಭ್ಯ ಇದೆ, ಫಸ್ಟ್ ಕ್ಲಾಸ್ ಬಿಲ್ಡಿಂಗ್ ಕಟ್ಟಿದ್ದೇವೆ. ಆದ್ರೂ ಕೂಡ ಈಗ ಹೆಂಗಪ್ಪ ಅಂತಂದ್ರೆ ಬಹಳಷ್ಟು ವಿಚಿತ್ರವಾಗಿರ್ತಕ್ಕಂಥದ್ದು. ಈ ಜನರಲ್ಲಿ ಕೂಡ ಮಕ್ಕಳನ್ನ ಕಾನ್ವೆಂಟ್ ಕಳಿಸ್ಬೇಕು ಅಂತ, ಇಂಗ್ಲಿಷ್ ಕಲ್ತ್ರೆ ಬಹಳ ಅವ್ರು ದೊಡ್ಡ ವ್ಯಕ್ತಿಗಳಾಗ್ತಾರೆ ಅನ್ನೋದನ್ನ, ಇಂಗ್ಲಿಷ್ ಕಾನ್ವೆಂಟ್ಗೆ ಯಾರು ಕಳಿಸ್ತಾರಲ್ಲ ಅದನ್ನ ಹೇಳ್ತಾರೆ. ಒಬ್ರು ಯಾರೇ ಹೇಳಿದ್ರು, ಅಪ್ಪ ಕನ್ನಡ ಶಾಲೆಯಲ್ಲಿ ಕಲಿತು ಮಗನನ್ನ ಎಲ್ಲಿ ಕಳಿಸಿದ? ಕಾನ್ವೆಂಟ್ ಕಳಿಸಿದ. ಅಪ್ಪ ಕನ್ನಡ ಶಾಲೆ ಕಲಿತು ಮಗನನ್ನ ಕಾನ್ವೆಂಟ್ ಶಾಲೆ ಕಳಿಸಿದ, ಮಗ ಕಾನ್ವೆಂಟ್ ಶಾಲೆ ಕಲಿತು ಅಪ್ಪನನ್ನು ವೃದ್ಧಾಶ್ರಮ ಕಳಿಸಿದ. ನೋಡಿ ಈ ಸಂಸ್ಕೃತಿ. ಯಾರು ಕಾನ್ವೆಂಟ್ಗೆ ಹೋಗ್ತೀರಿ ಅಪ್ಪ ಅಮ್ಮನ್ನ ವೃದ್ಧಾಶ್ರಮಕ್ಕನ್ನ ಕಳಿಸ್ತೀರಿ ನೀವು. ಅದಕ್ಕ ಕನ್ನಡನ ಇಂಗ್ಲಿಷ್ ನುಂಗಿತ್ತ ನೋಡವ್ವ ತಂಗಿ, ಕನ್ನಡನ ಇಂಗ್ಲಿಷ್ ನುಂಗಿತ್ತ. ಅಪ್ಪನ ಏನದು ಡ್ಯಾಡಿ ಅಪ್ಪನ ನುಂಗಿ, ಮಮ್ಮಿ ಅಮ್ಮನ ನುಂಗಿ, ಇವೆಲ್ಲ ನುಂಗ್ಕೊಂಡ್ಬಿಟ್ಟವು. ಅದಕ್ಕೆ ನೀವು ಕೂಡ ಮತ್ತಿಲ್ಲೆಲ್ಲ ಸಂಸ್ಕೃತಿ ಸಂಸ್ಕಾರನ ಕನ್ನಡವನ್ನು ನುಂಗಬೇಡ್ರಿ ಅಂತ ತಿಳ್ಕೊಂಡು ಹೇಳೋದ್ರ ಜೊತೆಗೆ ನನಗೂ ಕೂಡ ನಿನ್ನಿಂದ ಮೊನ್ನಿಂದ ಬಹಳಷ್ಟು ಕಾರ್ಯಕ್ರಮಗಳಿಂದ ನಮ್ಮ ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ಮತ್ತೆ 12-1 ಗಂಟೆ ತನಕ ನಡೆದಿದ್ದೇವೆ. ಅದಕ್ಕಾಗಿ ನನಗೂ ವಿಶ್ರಾಂತಿ ಇಲ್ದಕ್ಕೆ ನಾವೇ ಮಾತಾಡೋಗ್ತೀವಿ. ಹಿಂದಿನ ಸಲ ಬಂದಾಗ ಬಹಳಷ್ಟು ಕಾರ್ಯಕ್ರಮ ಆಗಿ ಎಲ್ಲರೂ ಎದ್ದು ಹೋಗಿ ಮತ್ತೆ ಬರೋ ತನಕ ನಾನೇ ಕೂತ್ಕೊಂಡು ಸುಧಾರಿಸಬೇಕಾಗಿತ್ತು. ಇರ್ಲಿ, ನಿಮ್ಮ ಅದು ಒಂದು ಕಳಕಳಿ. ನಮಗೂ ಕೂಡ ಈ ಊರ ಬಗ್ಗೆ ಅಭಿಮಾನ ಇದೆ ಅಂತ ತುಂಬ ಹೃದಯ ಹಾರೈಸುತ್ತ ನಮ್ಮ 2 ಮಾತನ್ನು ಮುಗಿಸ್ತೇವೆ. ಅಧಿಕಾರಿಗಳವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸರ್ವ ಸದಸ್ಯರೇ, ತಾಲೂಕು ಪಂಚಾಯತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸರ್ವ ಸದಸ್ಯರೇ, ಜಿಲ್ಲಾ ಪಂಚಾಯತಿ ಎಲ್ಲ ಸರ್ಕಾರಿ ನೌಕರರು ಮತ್ತೆ ಎಲ್ಲ ತಮ್ಮ ವೃತ್ತಿಪರ ಜೀವನದಲ್ಲಿ
ಯಾವುದೋ ಶಿರಾ ಹತ್ರ ಇಲ್ಲ ದೊಡ್ಡದು ಯಾವುದೋ ಬೆಂಗಳೂರು ಹತ್ರ ಇರ್ಬೋದು ಅಂತ ಅಂದ್ಕೊಂಡೆ. ಮತ್ತೆ ಕಾರ್ಯದ ಒಳಗಡೆ ಯಲಗುಂಟಿ ಅಂತ ಒಂದು ನವೆಂಬರ್ ತಿಂಗಳಿನಲ್ಲೇ ನಾನು ಒಂದು ಜ್ಯೋತಿಷ್ಯ ಶಾಸ್ತ್ರ ಅಂತ ಒಂದು ಅಜ್ಞಾನದಿಂದ ಜ್ಞಾನದೆಡೆಗೆ ತೋರುವ ಒಂದು ದಾರಿ ಜ್ಯೋತಿಷ್ಯ ಅಂತ ಅಂದ್ರೆ ವೇದಿಕೆಯ ಪರವಾಗಿ